ನಾನು ಚಿಕ್ಕವಳಾಗಿರುವಾಗ ಟೀನೇಜ್ ಅಲ್ಲಿ ಹೇಳ್ಬಹುದು ನನ್ನ ತಮ್ಮನ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿತ್ತು. ಅಂದ್ರೆ ನಾವೆಲ್ಲಾದ್ರೂ ಒಟ್ಟಿಗೆ ಹೋಗುವಾಗ ನನ್ನ ತಂದೆ ತಾಯಿ ಇಲ್ಲದೆ ಇದ್ರೆ ನಾನು ಅವನನ್ನು ನೋಡ್ಕೊಳ್ಬೇಕಾಗಿತ್ತು. ದಟ್ ವಾಸ್ ಆಬ್ವಿಯಸ್. ಯಾಕಂದ್ರೆ ನನ್ನ ಮತ್ತೆ ಅವನ ಮಧ್ಯೆ 5 ವರ್ಷಗಳ ಡಿಫ್ರೆನ್ಸ್ ಇದೆ ಅಂಡ್ ನಾನು ಅವನಕ್ಕಿಂತ 5 ವರ್ಷ ದೊಡ್ಡವಳು. ಸೊ ಒಂದಿನ ಏನಾಯ್ತಂದ್ರೆ ನಾವು ಆಡ್ಲಿಕ್ಕೆ ಹೋದ್ವಿ ಅಂಡ್ ದಟ್ ವಾಸ್ ನಾಟ್ ಅ ಫೆಮಿಲಿಯರ್ ಪ್ಲೇಸ್. ಬಟ್ ಅವನಿಗೆ ಆ ಪ್ಲೇಸ್ ಅಷ್ಟೊಂದು ಫೆಮಿಲಿಯರ್ ಇಲ್ಲ. ಸೊ ಅವನಷ್ಟಕ್ಕೆ ಆಡ್ತಿದ್ದ ಒಂದ್ ಕಡೆ ಅಂಡ್ ನಾನ್ ನನ್ನಷ್ಟಕ್ಕೆ ಆಡ್ತಿದ್ದೆ. ಅಂಡ್ ನಾನು ನನ್ನ ಆಟದಲ್ಲಿ ಇಷ್ಟು ಮಗ್ನಳಾಗಿದ್ದೆ ಯಾಕಂದ್ರೆ ನಾವು ಸೈಕ್ಲಿಂಗ್ ಎಲ್ಲ ಮಾಡ್ತಿದ್ವಿ. ಸೊ ನಾವು ಹುಡುಗಿಯರು ಒಂದು ಗ್ರೂಪ್ ಆಗಿ ನಾವು ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇದ್ವಿ. ನನ್ಗೆ ಅವನದ್ದು ನೆನಪಿರ್ಲಿಲ್ಲ ಅಂದ್ರೆ ನಾನ್ ನನ್ನ ಆಟದಲ್ಲೇ ಇದ್ದ ಆಯ್ತಾ. ಅವನಷ್ಟಕ್ಕೆ ಆಡ್ತಿದ್ದ. ನಾವೆಲ್ಲ ಸೈಕ್ಲಿಂಗ್ ಎಲ್ಲ ಮಾಡ್ಕೊಂಡು ನಮ್ಮ ಸರ್ಕಸ್ ಎಲ್ಲ ಮಾಡ್ಕೊಂಡು ನಾನು ವಾಪಸ್ ಬರುವಾಗ ಅವನು ಅಳ್ತಾ ಇದ್ದ. ಆ ಇನ್ಸಿಡೆಂಟ್ ನನ್ಗೆ ಇನ್ನೂ ನೆನಪಿದೆ ಅಂಡ್ ಐ ರಿಗ್ರೆಟೆಡ್ that time and I regret even now. ಸೊ ಅದು ಮಿಸ್ಟೇಕ್ ಅಂತ ಹೇಳಲ್ಲ, ಬಟ್ somewhere it was my responsibility which I didn't take up. ಸೊ ಅವಾಗ ನಾನು ಆ ಮಿಸ್ಟೇಕ್ ಮಾಡದೇ ಇದ್ದಿದ್ರೆ ಇವತ್ತು ನಾನು ಇಷ್ಟೊಂದು ರೆಸ್ಪಾನ್ಸಿಬಲ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಇನ್ಸಿಡೆಂಟ್ ನನ್ಗೆ ಕಲಿಸಿತು ನಾನು ಯಾವ್ದಕ್ಕೆಲ್ಲ ರೆಸ್ಪಾನ್ಸಿಬಲ್ ಇದ್ದೇನೆ, ಆ ರೆಸ್ಪಾನ್ಸಿಬಿಲಿಟಿಯನ್ನ ಹೇಗೆ ನಾನು ಫುಲ್ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವತ್ತಿನ ವಿಡಿಯೋ ಆಸ್ ಅ ಟೀನೇಜ್ ಗರ್ಲ್ ನಾನ್ ಮಾಡಿರೋ ಮಿಸ್ಟೇಕ್ಸ್ ಗಳ ಬಗ್ಗೆ ಅಂಡ್ ಅದರಿಂದ ನಾನು ಏನೆಲ್ಲ ಕಲ್ತೆ ಅನ್ನೋ ಬಗ್ಗೆ ಇವತ್ತು ನಾನು ಮಾತಾಡ್ಲಿಕ್ಕಿದ್ದೀನಿ. ಕೆಲವೊಂದು ಸ್ಟೋರೀಸ್ ನಿಮ್ಗೆ ಫೆಮಿಲಿಯರ್ ಇದೆ ಅಂತ ನೀವು ಅಂದ್ಕೊಳ್ಬಹುದು. ಯಾಕಂದ್ರೆ ಚಿಕ್ಕವ್ರು ಇರುವಾಗ ನಾವೆಲ್ಲರೂ ಒಂದೇ ರೀತಿಯದ್ದು ಆಲ್ಮೋಸ್ಟ್ ಮಿಸ್ಟೇಕ್ಸ್ ಗಳು ಮಾಡ್ತೀವಿ ಅಂಡ್ ಕೆಲವು ಮಿಸ್ಟೇಕ್ಸ್ ಗಳಕ್ಕೆ ನೀವು ರಿಲೇಟ್ ಕೂಡ ಮಾಡ್ಬೋದು. ನೀವು ಟೀನೇಜ್ ಗರ್ಲ್ ಆಗಿದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು. ಇಲ್ಲ ನೀವು ಗ್ರೋನ್ ಅಪ್ ಆಗಿದ್ರು ಈ ವಿಡಿಯೋ ನಿಮ್ಗೆ ನೋಡ್ಲೇಬೇಕು. ಆ ಮೆಮೊರೀಸ್ ಗಳು ನಿಮ್ಗೆ ವಾಪಸ್ ಬರ್ಲಿ ಅಂತ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಡೈವ್ ಸ್ಟ್ರೇಟ್ ಇನ್ ಟು ದ ವಿಡಿಯೋ. ಅಸಫಲತೆಯ ಭಯ, ಫಿಯರಿಂಗ್ ಫೇಲ್ಯೂರ್ ಅಂತ ಹೇಳ್ತಾರಲ್ವಾ, ಅದು ಎಷ್ಟೊಂದು ಸರ್ತಿ ನಾನು ಟೀನೇಜ್ ಗರ್ಲ್ ಆಗಿರುವಾಗ ಒಂದು ಹೊಸ ಅಡ್ವೆಂಚರ್ ಮಾಡ್ಲಿಕ್ಕೆ ಇಲ್ಲ ಒಂದು ಹೊಸ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಎಷ್ಟೊಂದು ಸರ್ತಿ ನಾವು ಹೆದ್ರಿರೋದಿದೆ. ಅಂದ್ರೆ ಆ ಕೆಲ್ಸಕ್ಕೆ ನಾವು ರೈಟ್ ಪರ್ಸನ್ ಹೌದಾ ಇಲ್ವಾ ಅಂತ ಹೇಳಿರೋ ಕನ್ಫ್ಯೂಷನ್ ಇರ್ಬೋದು, ಇಲ್ಲ ಆ ಕೆಲಸ ನಮ್ಮಿಂದ ಮಾಡ್ಲಿಕ್ಕೆ ಆಗತ್ತಾ, ನಾವು ಫುಲ್ಫಿಲ್ ಮಾಡ್ತೀವಾ ಅಂತ ಹೇಳಿರೋ ಭಯ ಆಗಿರ್ಬೋದು. ಯಾವ್ದಾದ್ರು ನಮ್ಗೆ ಅಪರ್ಚುನಿಟಿ ಸಿಗುವಾಗ ಅದನ್ನ ನಾವು ಗ್ರಾಬ್ ಮಾಡ್ಕೊಳ್ಳಲ್ಲ. ಸೊ ಐ ಥಿಂಕ್ ದ್ಯಾಟ್ ಇಸ್ ಅ ಬಿಗ್ ಮಿಸ್ಟೇಕ್ ವಿ ಮೇಡ್. ನಿಮ್ಮ ಮುಂದೆ ಯಾವ್ದಾದ್ರು ಅಪರ್ಚುನಿಟಿ ಬಂದ್ರೆ ಅಂಡ್ ಈವನ್ ಇಫ್ ಯು ಆರ್ ನಾಟ್ ಶ್ಯೂರ್ ನೀವು ಮಾಡ್ಲಿಕ್ಕೆ ಆಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ಸ್ವಲ್ಪ ಒಂದು ಥಾಟ್ ಕೊಡಿ. 1% ಆದ್ರೂ ನಿಮ್ಗೆ ಮಾಡ್ಬೋದು ಅಂತ ಅನ್ಕೊಂಡ್ರೆ ಗೋ ಫಾರ್ ಇಟ್. ಎಲ್ಲದರಲ್ಲೂ ನಮ್ಗೆ ಸಕ್ಸಸ್ ಕಾಣ್ಬೇಕಂತಾನೆ ಇಲ್ಲ, ಫೇಲ್ಯೂರ್ ಕೆಲವೊಂದ್ ಸರ್ತಿ ಬರುತ್ತೆ ಅಂಡ್ ಆ ಫೇಲ್ಯೂರ್ ಅನ್ನ ನಾವು ಹೇಗೆ ತಗೊಳ್ತೀವಿ ಅಂತ ಹೇಳೋದು ಅದು ಮುಖ್ಯ. ನಾವು ಪಾಸಿಟಿವ್ ವೇ ಅಲ್ಲಿ ತಗೊಂಡ್ರೆ ದ್ಯಾಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ನಾವು ಮುಂದೆ ಹೋಗುವಾಗ. ಈ ಒಂದು ಮಿಸ್ಟೇಕ್ ಅನ್ನ ನಾವು ಮಾಡಿದ್ದಿದೆ ಅಲ್ವಾ. ಸೆಕೆಂಡ್ಲಿ, ನಮ್ಮನ್ನ ನಾವು ಬೇರೆಯವರೊಂದಿಗೆ ಹೋಲಿಸುವುದು, ಕಂಪೇರಿಂಗ್ ಅವರ್ ಸೆಲ್ಸ್ ಟು ಅದರ್ಸ್. ಈ ಮಿಸ್ಟೇಕ್ ಅನ್ನ ಐ ಥಿಂಕ್ ನಾವು ಈಗ್ಲೂ ಮಾಡ್ತೀವಿ, ವಿಚ್ ಇಸ್ ಅ ಮಿಸ್ಟೇಕ್. ನೆನ್ಪಿಡಿ, ದಿಸ್ ಇಸ್ ಅ ಮಿಸ್ಟೇಕ್. ಚಿಕ್ಕವ್ರಿರುವಾಗ ನಾವು ಹೇಗೆ ಅನಿಸ್ತಿದ್ವಿ ಅಂದ್ರೆ ನನ್ನ ಮಾರ್ಕ್ಸ್ ಅವಳಕ್ಕಿಂತ ಕಡಿಮೆ ಇದೆ, ಇಲ್ಲ ಅವಳಕ್ಕಿಂತ ನಾನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅವಳು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ, ತುಂಬಾ ಫೇರ್ ಆಗಿದ್ದಾಳೆ, ತುಂಬಾ ಬಿಳಿ ಆಗಿದ್ದಾಳೆ ಅಂಡ್ ನಾನು ಹೀಗಿದ್ದೀನಿ, ನಾನ್ ಚೆನ್ನಾಗಿ ಕಾಣಿಸಲ್ಲ. ಇಲ್ಲ ಅವಳು ಡಾನ್ಸ್ ಅಲ್ಲಿ ಚೆನ್ನಾಗಿದ್ದಾಳೆ, ಇವನು ಸಿಂಗಿಂಗ್ ಅಲ್ಲಿ ಚೆನ್ನಾಗಿದ್ದಾನೆ, ಅವನು ಡ್ರಾಯಿಂಗ್ ಅಲ್ಲಿ ಚೆನ್ನಾಗಿದ್ದಾನೆ, ನನ್ಗೆ ಆ ತರ ಕ್ವಾಲಿಟೀಸ್ ಇಲ್ಲ. ಇದು ಎಲ್ಲ ನಾವು ಮಾಡಿರೋದೆ ಅಂಡ್ ಈಗ್ಲೂ ನಾನು ಕೆಲವೊಮ್ಮೆ ಮಾಡ್ತೀನಿ ಈ ಮಿಸ್ಟೇಕ್. ಬಟ್ ನಮಗೆ ನಮ್ಮದೇ ಆದಂತ ಟ್ಯಾಲೆಂಟ್ಸ್ ಗಳು, ನಮ್ಮದೇ ಆದಂತ ಪರ್ಸ್ನಾಲಿಟಿ ಇದೆ, ನಮ್ಮದೇ ಆದಂತ ಐಡೆಂಟಿಟಿ ಇದೆ. ಸೊ ಆ ನಿಮ್ಮ ಒಳಗೆ ಇರುವ ಗುಣಗಳನ್ನ ಹೊರಗೆ ತರುವುದು ಇಸ್ ವಾಟ್ ಯು ನೀಡ್ ಟು ಫೋಕಸ್ ಆನ್, ನಾಟ್ ಟು ಕಂಪೇರ್ ವಿತ್ ಸಮಬಡಿ ಎಲ್ಸ್. ಈಗ ನಾನು ನಿಮ್ಗೆಲ್ಲ ಕನ್ಫ್ಯೂಸ್ ಮಾಡಿ ಹಾಕ್ತೇನೆ ಆಯ್ತಾ. ಕಂಪೇರ್ ಮಾಡಿ, ಕಂಪ್ಯಾರಿಸನ್ ಒಳ್ಳೇದು, ಬಟ್ ಕಂಪೇರ್ ಯೋರ್ ಸೆಲ್ಫ್ ಟು ಯೋರ್ ಸೆಲ್ಫ್. ನಾನು ನೆನ್ನೆ ಇಲ್ಲಿದ್ದೆ, ಇವತ್ತು ನನಗೆ ಇಲ್ಲಿ ಇರಬೇಕು. ನಾನು ನೆನ್ನೆ ಹೀಗೆ ಮಾಡಿದೆ, ಇವತ್ತು ನನಗೆ ಆ ಮಿಸ್ಟೇಕ್ ಅನ್ನು ಮಾಡದೆ ನಾನು ಹೀಗೆ ಮಾಡಬೇಕು. ಸೊ ದ್ಯಾಟ್ ಈಸ್ ಅ ಗುಡ್ ಸ್ಪಿರಿಟ್ ಆಫ್ ಕಂಪ್ಯಾರಿಸನ್ ಆಯ್ತಾ. ಸೊ ಆ ಗುಣ ನಿಮ್ಮ ಹತ್ರ ಇರಬೇಕು. ನಿಮ್ಮ ಗುಣಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನ ಹೊರಗೆ ತರಬೇಕು. ದ್ಯಾಟ್ಸ್ ಆಲ್ ಇಟ್ ಟೇಕ್ಸ್. ಲೈಕ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಬೇರೆಯವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫೋಕಸ್ ಆನ್ ಯೋರ್ ಸೆಲ್ಫ್. ಅವಾಗ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಅಂಡ್ ಜೀವನದಲ್ಲಿ ನೀವು ಹ್ಯಾಪಿಯಾಗಿ ಕೂಡ ಇರ್ತೀರಿ. ನೆಕ್ಸ್ಟ್, ನೆಗ್ಲೆಕ್ಟಿಂಗ್ ಸೆಲ್ಫ್ ಕೇರ್ ಅಂಡ್ ಮೆಂಟಲ್ ಹೆಲ್ತ್. ಈಗ ನೀವು ನಾನು ಮೆಂಟಲ್ ಹೆಲ್ತ್ ಹೇಳುವಾಗ ಅವಾಗೆಲ್ಲ ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ ಅಂತ ಹೇಳ್ಬೇಡಿ, ಇಟ್ ವಾಸ್ ದೇರ್. ಸೊ ನಾವು ಟೀನೇಜ್ ಆಗಿರುವಾಗ ನಾನು ಹೀಗೆ ಓದ್ಬೇಕು, ಹಾಗೆ ಓದ್ಬೇಕು, ಇಷ್ಟೊಂದು ಮಾಡ್ಬೇಕು, ಎಲ್ಲದರಲ್ಲೂ ಹೋಗ್ಬೇಕು, ನಾನು ಎಲ್ಲ ಕಾಂಪಿಟಿಷನ್ಸ್ ಗಳಲ್ಲಿ ಫಸ್ಟ್ ಬರಬೇಕು, ನಾನು ಎಲ್ಲ ಸ್ಪೋರ್ಟ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರಿಗಿಂತ ಮುಂದೆ ಇರಬೇಕು. ಈ ತರದ್ದು ಸ್ಟ್ರೆಸ್ ನಾವು ನಮಗೋಸ್ಕರ ಆಬ್ವಿಯಸ್ಲಿ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಪೇರೆಂಟ್ಸ್ ಅವರದ್ದು ಕೂಡ ರೋಲ್ ಇರುತ್ತೆ. ಅವರು ಕೂಡ ಹೇಳ್ಬೇಕು, ಇಟ್ ಈಸ್ ಓಕೆ ಇಫ್ ಯು ಡೋಂಟ್ ಎಕ್ಸೆಲ್ ಇನ್ ದಿಸ್, ಇಟ್ ಈಸ್ ಓಕೆ ಇಫ್ ಯು ಆರ್ ಆವರೇಜ್ ಇನ್ ದಿಸ್, ಬಟ್ ಯು ಆರ್ ಗುಡ್ ಇನ್ ದಿಸ್, ಫೋಕಸ್ ಆನ್ ದ್ಯಾಟ್. ಆ ತರದ್ದು ಮನೋಭಾವ ನಿಮ್ದಿರ್ಬೇಕು.
ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ನಿಮ್ಮ ಕೆಪಾಸಿಟಿ ಇದೆ ಅಷ್ಟು ನೀವು ಉಪಯೋಗಿಸ್ಕೊಳ್ಬಹುದು, ಅದಕ್ಕಿಂತ ಜಾಸ್ತಿ ಆಬ್ವಿಯಸ್ಲಿ ಆಗದೇ ಇಲ್ಲ. ಆ ಸ್ಟ್ರೆಸ್ ಅನ್ನು ತಗೊಳ್ಬೇಡಿ. ನೀವು ನಿಮ್ಗೆ ಸ್ವಲ್ಪ ಟೈಮ್ ಅನ್ನ ಕೊಡಿ. ಮೇ ಬಿ ಗೋ ಫಾರ್ ಅ ವಾಕ್. ನೀವು ಅಲೋನ್ ಆಗಿರಿ ಸ್ವಲ್ಪ ಟೈಮಿಗೆ. ಡೂ ವಾಟ್ ಎವರ್ ಯು ಲೈಕ್. ಸಿಂಗ್ ಮಾಡ್ತೀರಾ, ನಿಮ್ಗೆ ಅದ್ ಇಷ್ಟನಾ ಅದನ್ನ ಮಾಡಿ. ಡಾನ್ಸ್ ಇಷ್ಟನಾ ಅದನ್ನ ಮಾಡಿ. ಇಲ್ಲ ಈಗ ಯೂಟ್ಯೂಬ್ ಎಲ್ಲ ಇರುತ್ತೆ, ನಿಮ್ಗೆ ಪಾಡ್ಕಾಸ್ಟ್ ಕೇಳಲಿಕ್ಕೆ ಇಷ್ಟನಾ, ಇಲ್ಲ ಯಾರಾದ್ರೂ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾರ, ಅವರಿಂದ ಏನಾದ್ರು ಕೇಳ್ಕೊಳ್ಳಿ. ಹ್ಯಾವ್ ಅ ಫ್ರೀ ಟೈಮ್, ಬಟ್ ನಾಟ್ ಆಲ್ವೇಸ್ ಬಿ ಆನ್ ಯೋರ್ ಫೋನ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಬ್ಯಾಲೆನ್ಸ್ ಅನ್ನ ಹುಡುಕಿ. ನಿಮ್ಮ ಎಜುಕೇಶನ್ ಮೇಲೆ, ನಿಮ್ಮ ಸ್ಪೋರ್ಟ್ಸಿಗೆ, ನಿಮ್ಮ ಕೆಲ್ಸಕ್ಕೆ, ನಿಮ್ಮ ಸೆಲ್ಫ್ ಕೇರ್ಗೆ, ನಿಮ್ಮ ಮೆಂಟಲ್ ಹೆಲ್ತ್ಗೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನೋಡಿ. ಸೊ ದ್ಯಾಟ್ ಮುಂದೆ ಹೋಗಿ ಇದೇ ರಿಪೀಟ್ ಆಗುತ್ತೆ. ನೀವು ಅಡಲ್ಟ್ಹುಡ್ ಗೆ ಬರುವಾಗ ನಿಮ್ಮ ಟೀನೇಜ್ ಅಲ್ಲಿ ನೀವು ಏನ್ ಮಾಡಿದ್ರ ಅದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಆ ಮಿಸ್ಟೇಕ್ ಅನ್ನ ಮಾಡ್ಲಿಕ್ಕೆ ಹೊಡ್ಬೇಕಿದೆ. ನಾವು ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ. ಯಾವಾಗ್ಲೂ ಗಿವ್ ಪ್ರಿಫರೆನ್ಸ್ ಫಾರ್ ಯೋರ್ ಮೆಂಟಲ್ ಹೆಲ್ತ್. ಯಾವಾಗ ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತಿದ್ರೆ ಐ ಕೆನಾಟ್ ಡೂ ದಿಸ್ ಅಂತ ಸ್ಟಾಪ್ ಇಟ್, ಅಲ್ಲೇ ಸ್ಟಾಪ್ ಮಾಡಿ. ನೆಕ್ಸ್ಟ್ ನಾಳೆ ನೋಡುವ ಅಂತ ಅಂದ್ಕೊಳ್ಳಿ. ಅದನ್ನು ನೆನ್ಪಿಡಿ. ವರ್ಕ್ ಆನ್ ಯೋರ್ ಸೆಲ್ಫ್. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಜಾಸ್ತಿ ಸ್ಟ್ರೆಸ್ ಅನ್ನ ತಗೊಳ್ಳಿಕ್ ಹೋಗ್ಬೇಡಿ. ಇವಾಗ ಮೆಂಟಲ್ ಹೆಲ್ತ್ ಸ್ವಲ್ಪ ಜಾಸ್ತಿನೇ ಹಾಳಾಗ್ತಾ ಇದೆ ಎಲ್ಲರದು. ಯಾಕಂದ್ರೆ ಈಗಿರೋ ಸಿಚುವೇಶನ್ ಮೊದ್ಲು ನಮ್ಗೆ ಇರ್ಲಿಲ್ಲ. ಯಾಕಂದ್ರೆ ಈಗ ಇರೋ ಪ್ರೆಷರ್ ಇದೆಯಲ್ಲ, ಮೊದ್ಲು ಕಿಡ್ಸಿಗೆ ಅಷ್ಟೊಂದು ಇರ್ಲಿಲ್ಲ. ನೀವು ಹೇಳ್ಬೋದು ಈಗ ಅಷ್ಟೊಂದು ಪ್ರೆಷರ್ ಇಲ್ಲ ಮೊದ್ಲಿತ್ತು ಅಂತ ಹೇಳ್ಬಿಟ್ಟು. ಇಲ್ಲ, ಇವಾಗ ಕೂಡ ಅದೇ ರೀತಿಯ ಪ್ರೆಷರ್ ಇದೆ ಅಂಡ್ ಡಿಫ್ರೆಂಟ್ ಟೈಪ್ ಆಫ್ ಪ್ರೆಷರ್ ಇದೆ. ಯಾಕಂದ್ರೆ ಟೆಕ್ನಾಲಜಿ ಈಗ ಬೇರೆ ಲೆವೆಲಿಗೆ ಹೋಗಿದೆ. ಸೊ ನಾವಿರುವಾಗ ಇಷ್ಟೊಂದು ಅಡ್ವಾನ್ಸ್ ಆಗಿರ್ಲಿಲ್ಲ. ಸೊ ನೀವೆಲ್ಲ ಬ್ಯಾಲೆನ್ಸ್ ಮಾಡಿ ಹೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಒಂದು ನೆನ್ಪಿಡಿ, ನಿಮ್ಮ ಬಗ್ಗೆ ಕಾಳಜಿಯನ್ನ ಯಾವಾಗ್ಲೂ ಇಟ್ಕೊಳ್ಳಿ. ನೆಕ್ಸ್ಟ್, ಪರಿಚಯ ಮಾಡಿಸ್ಕೊಳ್ಳೋದು ಅಥವಾ ಪರಿಚಯ ಮಾಡ್ಕೊಂಡು ಅದನ್ನು ಉಳಿಸ್ಕೊಳ್ಳೋದು. ದ ಇಂಪಾರ್ಟೆನ್ಸ್ ಆಫ್ ನೆಟ್ವರ್ಕಿಂಗ್. ನಿಮ್ಮ ಪಿಯರ್ಸ್ಗಳ ಜೊತೆ, ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಮೆಂಟರ್ಸ್ಗಳ ಜೊತೆ ಆಗಿರ್ಬೋದು, ಇಲ್ಲ ನಿಮ್ಮ ಟೀಚರ್ಸ್ಗಳ ಮೇಲೆ ಆಗಿರ್ಬೋದು, ಇಲ್ಲ ಯಾರಾದ್ರೂ ನಿಮ್ಗೆ ಒಂದು ಸ್ಪೀಚ್ ಕೊಡ್ಲಿಕ್ಕೆ ಬರ್ತಾರೆ ಅವ್ರ ಮೇಲೆ ಆಗಿರ್ಬೋದು. ಆ ನೆಟ್ವರ್ಕಿಂಗ್ ಇಲ್ಲದೆ ಇರೋದು. ಅಂದ್ರೆ ಫಾರ್ ಎಕ್ಸಾಂಪಲ್, ಒಬ್ರು ಯಾರಾದ್ರೂ ನಿಮ್ಮ ಸ್ಕೂಲಿಗೆ ಅಥವಾ ನಿಮ್ಮ ಕಾಲೇಜಿಗೆ ಒಂದು ಸ್ಪೀಚ್ ಕೊಡ್ಲಿಕ್ಕೆ ಬರ್ತಾರಂತ ಎಣಿಸಿ. ನಿಮ್ಮ ಹತ್ರ ಒಂದು ಕ್ವಶನ್ ಇದೆ ಅವ್ರಿಗೆ ಕೇಳೋ ಅಂಥದ್ದು, ಬಟ್ ನೀವು ಕೇಳಲ್ಲ ಅಲ್ವಾ? ತುಂಬಾ ಚೆನ್ನಾಗಿ ಮಾಡ್ತೀವಲ್ಲ, ಆ ಕಾನ್ಫಿಡೆನ್ಸ್ ನಾವು ಲ್ಯಾಕ್ ಮಾಡ್ತೀವಲ್ವಾ? ಈ ತರ ಮಾಡೋದ್ರಿಂದ ಅವರದ್ದು ಕಾಂಟ್ಯಾಕ್ಟ್ ನಿಮ್ಗೆ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಯು ಮೇ ಆಸ್ ದೇರ್ ಕಾಂಟ್ಯಾಕ್ಟ್. ನೀವು ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಕೊಡ್ತಾರೆ, ಇಮೇಲ್ ಐಡಿ ಅಥವಾ ಅವರ ಫೋನ್ ನಂಬರ್ ಏನಾದ್ರೂ ಕೊಡ್ಬೋದು. ಯು ಕ್ಯಾನ್ ಕೀಪ್ ದಟ್ ಕಾಂಟ್ಯಾಕ್ಟ್ ಅಂಡ್ ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯೋರ್ ಫ್ಯೂಚರ್. ಸೊ ಮುಂದೆ ನಿಮ್ಗೆ ಯೂಸ್ಫುಲ್ ಆಗ್ಲೂಬಹುದು. ಸೊ ಯಾವತ್ತು ನಿಮ್ಮ ಕಾಂಟ್ಯಾಕ್ಟ್ಸ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ ನೋಡಿ. ಯಾವಾಗ ನೀವು ಜಾಸ್ತಿ ಬೇರೆಯವ್ರ ಜೊತೆ ಮಾತಾಡ್ತೀರಾ ಆವಾಗ ನೀವು ಜಾಸ್ತಿ ಕಲಿತೀರಾ. ಅದು ನಿಮ್ಮ ಏಜ್ನವರೇ ಆಗಿರ್ಬೋದು, ನಿಮಗಿಂತ ದೊಡ್ಡವರಾಗಿರ್ಬೋದು, ಅಥವಾ ನಿಮಗಿಂತ ಚಿಕ್ಕವರಾಗಿರ್ಬೋದು. ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಳ್ಳೋದು ಮರಿಬೇಡಿ. ಯಾವತ್ತು ನಿಮ್ಗೆ ಒಂದು ನಾಲೆಜಬಲ್ ಪರ್ಸನ್ ಇರ್ಬೋದು, ಇಲ್ಲ ಅಷ್ಟೊಂದು ನಾಲೆಜ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನೆಟ್ವರ್ಕಿಂಗ್ ಅನ್ನ ನೀವು ನಿಮ್ಮದು ಆನ್ ಪಾಯಿಂಟ್ ಆಗಿ ಇಡಿ. ಇದು ನಿಮ್ಗೆ ಬೇರೆ ಬೇರೆ ರೀತಿಯ ರಿಲೇಶನ್ಶಿಪ್ ಗಳನ್ನ ಬಿಲ್ಡ್ ಮಾಡ್ಲಿಕ್ಕೆ, ಇಲ್ವಾ ಬೇರೆ ಬೇರೆ ಅಡ್ವೈಸ್ ನಿಮ್ಗೆ ಕೊಡ್ಲಿಕ್ಕೆ ನೀವು ಕೂಡ ಕೊಡ್ಬೋದು, ಇಲ್ಲ ಅವರಿಂದ ಕೂಡ ತಗೊಳ್ಬಹುದು. ಸೊ ಇಟ್ ಈಸ್ ಗಿವ್ ಅಂಡ್ ಟೇಕ್ ರಿಲೇಶನ್ಶಿಪ್, ಆಯ್ತಾ? ಸೊ ಅದನ್ನ ಯಾವತ್ತೂ ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ದಿಸ್ ಇಸ್ ಒನ್ ಪಾಯಿಂಟ್ ವಿಚ್ ಯು ಹ್ಯಾವ್ ಟು ಟೇಕ್ ಕೇರ್. ನೀವು ಟೀನೇಜರ್ ಆಗಿರುವಾಗ್ಲೇ ಜಾಸ್ತಿ ಕಾಂಟ್ಯಾಕ್ಟ್ಸ್ ಅನ್ನ ಬೆಳೆಸಿ. ಲಾಸ್ಟ್ ಅಂಡ್ ದ ಕಾಮನ್ ಮಿಸ್ಟೇಕ್ ಏನ್ ಗೊತ್ತಾ? ಬೇರೆಯವ್ರ ಹತ್ರ ಸಹಾಯ ಕೇಳದೇ ಇರೋದು. ನಾಟ್ ಸೀಕಿಂಗ್ ಹೆಲ್ಪ್ ವೆನ್ ನೀಡೆಡ್. ಇದು ನಾವು ಮಾಡೋ ಮೇಜರ್ ಮಿಸ್ಟೇಕ್. ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಏನೋ ಒಂದು ಸಹಾಯ ಬೇಕು ಅಂತ ಗೊತ್ತಿದೆ, ಬಟ್ ಸಹಾಯ ಕೇಳದೇ ಇರೋದು. ಮಾನಿಟರಿ ರೀಸನ್ ಅಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಸಹಾಯ ಬೇಕು ಅಂತ ಅನಿಸಿದ್ರೆ, ನಿಮ್ಮಕ್ಕಿಂತ ನಿಮ್ಮ ಪಿಯರಿಗೆ ಅಥವಾ ಯಾರಿಗಾದರೂ ಜಾಸ್ತಿ ಗೊತ್ತಿರ್ಬೋದು, ಅವನಿಂದ ನಾನು ಕೇಳ್ಬೋದು ಅಂತ ಇದ್ರೆ ಪ್ಲೀಸ್ ಗೋ. ನೀವು ನಿಮ್ಮ ಎಲ್ಲ ಈಗೋ ಅದು ಇದನ್ನೆಲ್ಲ ಸೈಡಲ್ಲಿ ಇಟ್ಟು ಹೋಗಿ ಸಹಾಯವನ್ನ ಕೇಳಿ. ಅವ್ರು ನಿಮ್ಗೆ ಮಾಡ್ತಾರ ಬಿಡ್ತಾರ, ದ್ಯಾಟ್ ಇಸ್ ಸೆಕೆಂಡರಿ. ಮಾಡಿದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ಫಾರ್ ಯು. ಮಾಡದಿದ್ರೆ ನೀವೊಂದು ಲೆಸನ್ ಕಲಿತೀರಾ. ಸೊ ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಹೋಗಲ್ಲ, ಬೇರೆಯವ್ರ ಹತ್ರ ಹೋಗ್ತೀರಾ. ಬಟ್ ಸಹಾಯ ಕೇಳೋದನ್ನ ಮರಿಬೇಡಿ. ದ್ಯಾಟ್ ವಿಲ್ ಬೂಸ್ಟ್ ಕಾನ್ಫಿಡೆನ್ಸ್ ಇನ್ ಯೋರ್ ಸೆಲ್ಫ್. ದ್ಯಾಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಅದರ್ಸ್ ಪರ್ಸ್ಪೆಕ್ಟಿವ್. ಬೇರೆಯವರು ಈ ಪ್ರಾಬ್ಲಮ್ ಬಗ್ಗೆ ಏನ್ ಅಂದ್ಕೊಳ್ತಾರೆ, ಹೇಗೆ ಅವರು ಇದರ ಸೊಲ್ಯೂಷನ್ ಅನ್ನು ತೆಗಿತಾರೆ, ಅಂಡ್ ನಾನು ಈ ತರ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನೀವು ನಿಮ್ಗೆ ಕೇಳ್ಬೇಕಾಗತ್ತೆ. ಅಂಡ್ ನಿಮ್ಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಪೇರೆಂಟ್ಸ್ ಇಂದ, ನಿಮ್ಮ ಸಿಬ್ಲಿಂಗ್ಸ್ ಇಂದ, ನಿಮ್ಮ ಫ್ರೆಂಡ್ಸ್ ಇಂದ, ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿಲ್ಲದೆ ಇರೋರು ಸ್ಟ್ರೇಂಜರ್ಸ್ ಇದ್ರು ಕೂಡ ನಿಮ್ಗೆ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಇದ್ರೆ
ಹೋಗಿ ಪ್ಲೀಸ್ ಹೆಲ್ಪ್ ಅನ್ನ ಕೇಳಿ, ವಿಚ್ ಇಂಟರ್ನ್ ಹೆಲ್ಪ್ಸ್ ಯು. ಆಯ್ತಾ, ನಿಮ್ಗೆ ನಿಮ್ಮ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂಡ್ ನಿಮ್ಗೆ ಒಂದು ನೆಟ್ವರ್ಕಿಂಗ್ ಕೂಡ ಆಗುತ್ತೆ, ಆ ಪರ್ಸನ್ ಜೊತೆ ಒಂದು ಕಾಂಟ್ಯಾಕ್ಟ್ ಕೂಡ ಆಗುತ್ತೆ. ಇದೆಲ್ಲ ಮಿಸ್ಟೇಕ್ಸ್ ಗಳನ್ನ ನಾವು ಒಂದಿಲ್ಲ ಒಂದ್ಸರ್ತಿ ಮಾಡೇ ಇರ್ತೀವಿ, ಟೀನೇಜ್ ಅಲ್ಲಿ ಅಲ್ಲದೆ ಇದ್ರು ಅಡಲ್ಟ್ಹುಡ್ ನಲ್ಲಾದ್ರೂ ಮಾಡೇ ಇರ್ತೀವಿ. ಇವೆಲ್ಲ ಮಿಸ್ಟೇಕ್ಸ್ ನಾನು ಅವಾಗ ಮಾಡುವಾಗ ಓಹ್ ನನ್ನ ಲೈಫ್ ಇಷ್ಟೇ ಮುಗೀತು ಎಲ್ಲ, ಇನ್ನು ನನ್ಗೆ ಈ ಜಗತ್ತಿಂತ ಏನು ಬೇಡ ಅಂತ ಎಲ್ಲ ಅನ್ಸಿರ್ಬೋದು. ಬಟ್ ಈಗ ನಾನು ಹಿಂದೆ ನೋಡುವಾಗ ಐ ಥಿಂಕ್ ಸಮಥಿಂಗ್ ಆರ್ ದ ಅದರ್ ಈ ಮಿಸ್ಟೇಕ್ಸ್ ಇಂದ ನಾನು ಕಲ್ತಿದ್ದೀನಿ ಅಂತ ನನ್ಗೆ ಅನಿಸ್ತಾ ಇದೆ. ಇಟ್ಸ್ ಇನ್ಕ್ರೆಡಿಬಲ್ ಟು ನೋ ನಾವು ಈ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಇಂದ ಎಷ್ಟೊಂದು ಗ್ರೋತ್ ಅನ್ನ ಪಡಿತೀವಿ. ನನ್ನ ಸ್ಟೋರೀಸ್ ಗಳನ್ನ ಕತೆಗಳನ್ನ ಕೇಳಿದಕ್ಕೆ ಥ್ಯಾಂಕ್ ಯು. ರಿಮೆಂಬರ್, ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್ ಆಸ್ ಲಾಂಗ್ ಆಸ್ ವಿ ಲರ್ನ್ ಫ್ರಮ್ ದೆಮ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.